ಹಲೋ, ನಮಸ್ಕಾರ ಎಲ್ರಿಗೂ. ಸೊ ಇನ್ ಕೇಸ್ ನೀವೇನಾದರೂ ಊಟಿ ಬರೋ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಒಂದು ಇ ಪಾಸ್ ಮ್ಯಾಂಡೇಟರಿ. ಇ ಪಾಸ್ ಮಾಡಿಸ್ಕೊಳ್ಳಿ. ಒಂದೊಂದ್ಸಲಿ ಚೆಕ್ ಮಾಡಲ್ಲ, ಚೆಕ್ ಮಾಡಿದ್ರು ಇನ್ ಕೇಸ್ ಅಂತ. ಆಮೇಲೆ ಒಂದು ಎಮಿಷನ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಇಲ್ಲ ಫೈನ್ ನೆಕ್ಸ್ಟ್ ಲೆವೆಲ್ ಆಗ್ತಾರೆ ಕಾರ್ ಅವ್ರಿಗೆ, ಬೈಕ್ ಅವ್ರಿಗೂ ಆಗ್ತಾರೆ. ಬಟ್ ಐ ಆಮ್ ನಾಟ್ ಶೋರ್ ಹೌ ಮಚ್. ಫಾರೆಸ್ಟ್ ಏರಿಯಾ ಅಲ್ಲ, ಸೊ ಎಮಿಷನ್ ಎಲ್ಲ ನೀಟಾಗಿ ಚೆಕ್ ಮಾಡಿಸ್ಕೊಂಡು ಗಾಡಿ ಇನ್ಶೂರೆನ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ಒಳ್ಳೆ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ. ಕರ್ನಾಟಕ ಏನ್ಸ್ ಏನೋ ಎಲ್ಲರೂ ಇದಾಗಿ ಈ ಬೇಗ ತಗೊಂಡ್ಬಿಡ್ತವ್ರೆ. ಬಾಡಿಗೆ ಗಿಡ ತಗೊಂಡವ್ರ ಅಂತ. ಇಲ್ಲ ಟೆಸ್ಟ್ ಡ್ರೈವ್ ಏನೋ ಒಂದು ಇವೆಂಟ್ ಥರ ಇರುತ್ತಲ್ಲ, ಆ ಥರ ಮಾಡ್ಯವ್ರೆ. ಈಗ ಮಾತಾಡ್ಬೇಡಿ, ಕಮ್ಮಿ ಮಾತಾಡೋಣ. ಕಮ್ಮಿ ಹೆಂಗ ಮಾತಾಡ್ಬೇಡಿ ಅಂತ ಅವ್ರು ಏನು ಕೇಳ್ಸುತ್ತ ನಾವು ಮಾತಾಡೋದು. ಕೋತಿ ಮರಿ ಹತ್ಕೊಂಡು ಹಿಂದೆ ಕೂತ್ಕೊಂಡ್ಬೇಕಂತೆ. ನೋಡಿ ಜಿಂಕೆ ಮರಿ ಐತೆ, ಜಿಂಕೆ ಮರಿ ಓಡ್ತಾ ಐತೆ ನೋಡೋಣ. ಹೇಳ. ಓ ನಿಮ್ಗೆ ಈ ಕತೆ ಹೇಳಿದಾರ? ಯಾವುದು? ನಾವು ಫಸ್ಟ್ ಟೈಮು ಸ್ಕೂಲ್ ಟೈಮಲ್ಲಿ 9ನೇ ಕ್ಲಾಸ್ 10ನೇ ಕ್ಲಾಸ್ ಗೊತ್ತಿಲ್ಲ, PUC ಅನ್ಸುತ್ತೆ. PUC ನಲ್ಲಿ ಇಂಜಿನಿಯರಿಂಗ್ ಎಲ್ಲ ಹೈಸ್ಕೂಲ್ ಎಲ್ಲ ತೋರಿಸ್ಬಿಟ್ಟಲ್ಲೋ. ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೋಮಾ ಅಂತ ಸ್ಕೂಲವರು ಮತ್ತೆ ಇನ್ನೊಬ್ಬ ಫ್ರೆಂಡ್ ಇದ್ದ, ಫ್ರೆಂಡ್ ಇದು ಸ್ಯಾಂಟ್ರೋ ಕಾರಲ್ಲಿ ಹೊರಟ್ವಿ. ಹೋಗ್ಲೇ ಆಗ ಇಂಜಿನಿಯರಿಂಗ್ ಅಲ್ಲಿ ಅವಾಗ ಹೊರಟ್ವ. ಹಿಂದೆಗಡೆ ಪಾಳೆಗಾರ ಅಂತ ಬರ್ತಿತ್ತು. ಆ ಕಾರಲ್ಲಿ ಎಷ್ಟು ಜನ ಗೊತ್ತಾ? 6 ಜನ ಸ್ಯಾಂಟ್ರೋ ಕಾರಲ್ಲಿ. ನಾನು ಅವಾಗ ಸುಮ್ಮನೆ ಸಣ್ಣ ಇದ್ದೆ. ನನ್ನ ಹೋಗ್ಬಿಟ್ಟು ಆ ಗೇರ್ ಬರುತ್ತಲ್ಲ, ಗೇರ್ ಜಾಗದಲ್ಲಿ ಕೂರಿಸ್ಬಿಟ್ಟವ್ರೆ. ಒಂದ್ಸಲಿ ಸೆಕೆಂಡ್ ಗೇರ್ ಹಾಕ್ತಾ ಏನಾರು ಟಚ್ ಆಯ್ತಾ ಅಂತ. ಇಲ್ಲ, ನಾನು ಹಿಂದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀನಿ, ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಹೋದೆ. ನೀಟಾಗಿ ಬ್ರೋ ಅಲ್ಲೊಂದು ಬೆಡ್ತರ ಮಾಡ್ಬಿಟ್ಟು ಅಲ್ಲಿ ಹೋದ್ವಾ ವಯನಾಡು. ಅವಾಗ ಏನ್ ತಿಂತೀವ ಏನೋ ಗೊತ್ತಿಲ್ಲ, ರಾತ್ರಿ ಹೋಗಿದ್ವಿ. ರಾತ್ರಿ ವಯನಾಡು ಎಂಟ್ರಿ ಕೊಟ್ವಿ. ಫಸ್ಟ್ ಏನಾಯ್ತು, ರೈಟ್ ಸೈಡ್ ಹಿಂಗೆ ನಾವ್ ಇದೇ ತರ ಹೋಗ್ತಿದೀವಿ, ಹಿಂಗೆ ಪ್ರೀತಮ್ ಕಾರ್ ಓಡಿಸ್ತಾರಲ್ಲ ಹಂಗೆ ಹೋಗ್ತಾ ಇದ್ವಿ. ಏನಾಯ್ತು, ರೈಟ್ ಸೈಡ್ ಈ ಕಡೆಯಿಂದ ಒಂದು ಆನೆ ಮೇನ್ ರೋಡ್ ಅಲ್ಲಿ ಅದ್ರ ಅಡಿಗೆ ಅದು ಹೋಯ್ತಾ ಇತ್ತು. ಒಂಟಿ ಸಲಗಾದು ದೊಡ್ಡ ಕೋರೆ ಅವನು. ನಮ್ ಬಾಯ್ಸು ಇದುವರೆಗೂ ಹಂಗ ಆನೆ ನೋಡಿಲ್ವಾ? ಅದು ಡೈರೆಕ್ಟ್ ಆಗಿ ಫ್ರೀ ಆಗಿರೋ ಆನೆ. ಝೂ ಅಲ್ಲಿ ನೋಡಿರ್ತಾರೆ, ಯಾವ್ದೋ ಇದ್ರಲ್ಲಿ ನೋಡಿರ್ತಾರೆ, ಟಿವಿಲಿ ನೋಡಿರ್ತಾರೆ. 6 ಜನದಲ್ಲಿ 4 ಜನ ಬೇಡ ಅಂದ್ವಿ. ನಾನೇ ನೋಡ್ತೀನಿ, ನಾವು ಪಾಸ್ ಹಾಕೋದ್ವಿ ಮುಂದಕ್ಕೆ. ಇನ್ನ ಇಬ್ರು ತಿರುಗ್ಸು ಮುಂದೆ 1 ಕಿಲೋಮೀಟರ್ ಆದ್ಮೇಲೆ ತಿರುಗಿಸಿದ್ವಿ. ಅವನ್ಗೆ ಹೆಂಗೊಟ್ಟ ನಮ್ಮವನೇ ತಿರುಗಿಸ್ದ. ಹತ್ರ ಬಂದ್ವಿ ಬ್ರೋ, ವಿಡಿಯೋ ಮಾಡ್ಕೊಂಡು ಹಿಂಗೆ ಬಂದ. ರೈಟ್ ಸೈಡ್ ಅಲ್ಲಿ ಅದೇ ನಾವ್ ವಾಪಸ್ ಈ ಕಡೆ ಹಿಂಗ್ ಹೋಗ್ತಾ ಬರ್ತಾ ಇದ್ವಿ. ಈಗ ನಾನೇ ಹತ್ರ ಬಂದು ವಿಡಿಯೋ ಎಲ್ಲ ಮಾಡ್ತಿದ್ವಿ. ನಾವ್ ಹಿಂಗ್ ಹೋಗ್ತಿದ್ವಿ ತಾನೇ, ಈ ಕಡೆಯಿಂದ 5 ಆನೆ ಒಂದೇ ಸಲಿ ಬಂದ್ಬಿಟ್ಟು ರಾಪುಕಂತ ಬಂದ್ಬಿಟ್ಟು. ಶಿಷ್ಯ ಗಾಡಿ ಅವನಿಗೆ ಆಪು ಬಿಟ್ಟು ರಾಪುಕನಾಗ ಆಪ್ ಹೋಗ್ಬಿಟ್ಟವ್ರು. ಆಮೇಲೆ ಸಡನ್ ಆಗಿ ಆನ್ ಮಾಡಿ ಎರಡನೇ ಗೇರ್ ಹಾಕಿ ಎಷ್ಟು ಮಿಸ್, ಒಂದು ಪಿನ್ ಏರ್ ಪಿನ್ ಇಂಚಲ್ಲಿ ಪಾಸ್ ಆಗುತ್ತೆ. ಇಲ್ಲ ಅಂದ್ರೆ ಫೋಟೋ 5 ಆನೆ ಬ್ರೋ, 5 ಆನೆ ಸಿಕ್ಕಿದ್ರೆ ಕೆಲ್ಸಲ್ಲ ನೋಡೋಣ. ಆಮೇಲೆ ಅಲ್ಲೇ ಗಾಬರಿ ಆಗಿತ್ತು. ಬಟ್ ರಾತ್ರಿ ಅಲ್ಲಿಂದ ಮುಂದಕ್ಕೆ ಹೋಗ್ಬಿಟ್ಟಲ್ಲ, ಹಂಗೆ ನಾವು ಮುಂದಕ್ಕೆ ಬಂದ್ಬಿಡ್ತೀವಿ ಉಲ್ಟಾ ಬೆಂಗಳೂರು ಕಡೆಗೆ ಗಾಬರಿ ಆಗಿ ಬಂದ್ವಿ. ಅಂದ್ರೆ ಒಂದ್ ಸ್ವಲ್ಪ 1-2 ಕಿಲೋಮೀಟರ್ ಯಾವ್ದಾದ್ರು ಗಾಡಿ ಕಾಯ್ತಾ ಇದ್ವಿ. 2-3 ಕಾರ್ ಬಂತು. ಆಮೇಲೆ ಆನೆ ಆನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಹಿಂದೆನೆ ಹೋದ್ವಿ.
ವಾಪಸ್ ಊಟಿಗೆ ಹೋದ್ರಾ ವಯನಾಡ್ಗೆ? ಬ್ರೋ ಹಿಂಗೆ ವಯನಾಡ್ ಓಕೆ. ಆಮೇಲೆ ಅಲ್ಲಿ ಆಯ್ತು ಬೆಳಗ್ಗೆ ಒಂದು 4 ಗಂಟೆ. 4 ಗಂಟೆಗೆ ಹಂಗೆ ಈಗ ಒಂದ್ ಜಾಗಕ್ಕೆ ಯಾವ್ದು ಆವಾಗೆಲ್ಲ ಮಾಡ್ಬೇಕು ಅದ್ ಮಾಡ್ಬೇಕು ಕಂಫರ್ಟ್ ಅವೆಲ್ಲ ಇಲ್ಲ ಬಿಡು. ಕಾರಲ್ಲಿ ನೈಟು ರೂಮ್ ಇತ್ತು ದುಡ್ಡು ಅಂತ ಕಾರಲ್ಲಿ ಹೋಗಿದ್ದು. ಆಮೇಲೆ ಅಲ್ಲಿ ಹಿಂಗೆ ಹೆಂಗಿತ್ತು ಅಂತಂದ್ರೆ ಇದೇ ತರ ರೋಡು. ಹಿಂಗೆ ತಿಪ್ಪ ಕೆಳಗಡೆ ಇವನು ಹಿಂಗೆ ಹೋಯ್ತಾ ಆಯ್ತಾ, ಇದು ಡೌನ್ ಆಯ್ತು. ನಾರ್ಮಲ್ ರೋಡ್ ಸ್ವಲ್ಪ ಆ ಕಡೆ ತಿಪ್ಪ ಕೆಳಗಿತ್ತು. ಗಾಡಿ ಹಿಂಗೆ ಹೋಯ್ತಾ ಅವನೇ ಕಾರಲ್ಲಿ. ಅಲ್ಲಿ ಕಾಣಿಸ್ತು ಓಕೆನಾ, ಆನೆ ಅಂದ್ವಿ. ಆನೆ ನೋಡ್ತು ಮಾಡಿ ಇವ್ನು ಹೋಯ್ತಾ ಆಯ್ತಾ, ಪಿ.ಟಿ. ಉಷಾ ತರ ಹೊಂಟ್ಬಿಟ್ರು ಆನೆ ಹಿಂದೇನೆ. ಈಗ ನೋಡಿ ಹಿಂದೆ ಹೋಯ್ತಾ ಇದೀನಿ, ಇಷ್ಟರಲ್ಲೇ ಹಿಂಗೆ ಓಡ್ತೈತೆ. ಒಳ್ಳೆ ಯಾರ ಓಡ್ ಬಂದವ್ರೆ ನೋಡ್ತವ್ರೆ. ಬ್ರೋ ಅದೇಂಗ್ ತಿಂತೀಯೋ ಬ್ರೋ, ನನ್ಗೆ ಬ್ರೋ ತಿನ್ನಕ್ಕಾಗಲ್ಲ. ಬ್ರೋ ಇದು ಎಲ್ಲಿ ಹಿಡ್ಕೊಂಡ್ ಬ್ರೋ, ಬಾಯಕ್ ಹಿಡ್ಕೊಂಡ್ರ? ಇಲ್ಲ, ಅವನು ಹೊಡ್ದ ಒಂದು 5 ಸೆಕೆಂಡ್ ಹಿಂದೆಗಡೆ ಓಡಿಸ್ಕೊಂಡು ಹೋದವನು. ಯಾವ್ದೋ ಒಂದು ಮನೆ ಕಾಯ್ತಾ ಇದ್ವಿ, ಒಂದೇ ಒಂದು ಮನೆ ಕಾಯ್ತಾ ಇದ್ವಿ. ಒಂದು ಮನೆ ಕಾಣಿಸ್ತು, ಅಲ್ಲಿ ಹಾಕಿದವನು ನಿನ್ನೆ 7 ಗಂಟೆ ಆದ್ರೂ ಗಾಡಿ ತೆಗಿಯಲ್ಲ ಅಂತ ಅನ್ಬಿಟ್ಟ ಅವನು. 7 ಗಂಟೆಗೆ ಗಾಡಿ ತೆಗಿ. ಒಂದೇ ಟ್ರಿಪ್ ಅಲ್ಲಿ 2 ಸಲ ಬಾಯ್ಕ್ ಬಂದಿದ್ದು, ಹೋಗ್ತಾ ಬರ್ತಾ ಅಲ್ಲ ಹೋಗ್ತಾರೆ ಬ್ರೋ, ಎಲ್ಲಾನು ಹೋಗ್ತಾನೆ ಆಗಿದ್ದು. ಬರ್ತಾ ಏನಿರ್ಲಿಲ್ವಾ? ಬರ್ತೀರಪ್ಪ ಬ್ರೋ, ಹೋಗ್ತಾನೆ. ಇಲ್ಲ ರೈಟ್ ಸೈಡ್ ಆನೆ ಇದೆಯಾ? ಹಾರ ನೋಡಿಬೇಡ, ನಾನು ಹಾರ ನೋಡಿ. ನಾನು ಯಾಕೆ ಕುಡಿದೀವಿ? ನಾನು ಯಾವಾಗ ಬೇಕಾದ್ರೆ ರೋಡಕ್ ಬರ್ಬೋದು. ಅದು ಲೆಫ್ಟ್ ಅಲ್ಲಿ ಇರ್ತೀನಿ ಗುರು. ನಾನು ಫಸ್ಟ್ ಟೈಮ್ ಗುರು ನೋಡ್ತೀವಿ ಹಿಂಗೆ ಚಿಕ್ಕ ಮರಿ ಕಣೋ. ಇವ್ರು ದೊಡ್ಡದು ಅಪ್ಪಿ, ದೊಡ್ಡ ಏಯ್ ಚಿಕ್ಕ ಹೂನು ದೊಡ್ಡದು, ನಾನು ಚಿಕ್ಕದು ಅನ್ಕೊಂಡೆ. ಬ್ರೋ ಚಾಕ್ಲೇಟ್ ಬೇರೆ ಕೊಟ್ರು, ಆನೆಗೆ ಚಾಕ್ಲೇಟ್ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ಡಿಸ್ಟ್ರಾಕ್ಟ್ ಮಾಡ್ಬಿಡು. ಆನೆ ನೋಡ್ಬೇಕು ಅಂತ ತೋರಿಸ್ಬಿಡಿ ಅವ್ರಿಗೆ. ನಾನು ಆನೆ ನೋಡಿದ್ರೆ ನನ್ಗೆ ಆನೆ ಹಾಕಿ ನೀನ್ ಹೇಳ್ದಲ್ಲ ಸ್ಟೋರಿ ಸೇಮ್ ಹಂಗೆ ಆಗ್ಬಿಡುತ್ತೆ ಬ್ರೋ. ಹಿಂಗೆ ಈ ದಿಬ್ಬದಲ್ಲಿ ಹೆಂಗ್ ಬಂದ್ಬಿಡ್ತು ಅಂದ್ರೆ ರಾಮಕ್ಕನೇ ಬಂದ್ಬಿಡ್ತು ಓಡಿ. ಒಂದೇ ಚಿಕ್ಕ ಮರಿ ಕಣ ಇವು, ದೊಡ್ಡದಲ್ಲ ಅಂದ್ರೆ ಲೈಕ್ ನಂದು ಅಲ್ಲ, ಚಿಕ್ಕದು ಒಂದು ಅಲ್ಲಿದೆ, ಪುಟಾಣಿದಿದೆ. ಬೇಕಲ್ಲ, ನಾನ್ ತಿಂದೆ. ಹಂಗೆ ಹಾಕೋ. ಅಷ್ಟೇ ಹಾಕೊಂಡ. ಕ್ರೇಜಿ ಗುರು, ಊಟ ಫಸ್ಟ್ ಟೈಮ್ ನೋಡಿದಾನೆ. ಪಾಪ ಅದ್ರ ಪಾಡಿಗೆ ಅದ್ ಮೇಯ್ಕೊಂಡ್ ಕೂತ್ಕೊಂಡೈತೆ. ಬ್ರೋ ನಾವೇನು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಪಾಡಿಗೆ ಅದೇ ಅದೊಂಥರ ಮಸಲ್ ಮೆಮೊರಿ ತರ ಆಗ್ಬಿಟ್ಟಿದೆ. ಮುಂದೆ ಹೋಗೋರು ತೋರಿಸ್ಬೇಕು ಅಂದ್ಬಿಟ್ಟು ಆರ ನೋಡೋಣ ಅಂತ ಹೋಗಿದ್ದೆ. ಬೇಡ ಬಂದ್ಬಿಟ್ಟು ಪ್ರೀತಮ್ ಬ್ರೋ ಹಿಂಗ್ ಗುರ್ರನ್ ಬಿಡೋಕಿತ್ತು. ಇರೋ ಕಾನ್ಫಿಡೆನ್ಸ್ ಹಾಕಣ ಎಲ್ಲರೂ. ಬ್ರೋ ನಾನಿಲ್ಲಿ ಚಾಕ್ಲೇಟ್ ತಿನ್ನಕ್ ಹೋರಾಟ ಮಾಡ್ತೀನಿ ಬ್ರೋ, ಆದ್ರೂ ಸಿಗ್ತಾ ಇಲ್ಲ ಬ್ರೋ ಈ ಚಾಕ್ಲೇಟ್. ಇರೋ ಏನ್ ಬ್ರೋ ಆನೆ ನೋಡಿದ್ರಲ್ಲ, ಫ್ಯಾಮಿಲಿ ಇನ್ನೊಂದು ಅಮ್ಮ ಇರ್ಲಿಲ್ಲ ಬ್ರೋ, ಬರೇ ಮಕ್ಳಿದ್ರು ಅಷ್ಟೇ. ಅದೆಲ್ಲ ಅಡಲ್ಟ್ಸ್ ಬ್ರೋ ನಮ್ಮಂಗೆ. ಒಂದ್ ನಿಮಿಷ ಇರಿ, ಇವನ್ಗೂ ಹಾಕ್ತೀನಿ ಬ್ರೋ. ಪ್ರೀತಮ್ ಬ್ರೋ ಅವ್ನಿಗೆ ಎತ್ತೀಶ್ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕಿ. ಅಲ್ಲೊಂದಿತ್ತು ನೋಡ್ದೆ, ಒಂದೇ ಒಂದು ಸ್ಟೋರಿ ಹೇಳ್ತಿದ್ದ, ಕೇಳ್ಸ್ಕೊಂಡು ಮಜಾ ಬರ್ತಿತ್ತು ಅವ್ರ ಫ್ರೆಂಡ್ಸ್ಗೂ. ಅದೇನಾ 4-5 ಅಂತ ಅಂತಿದ್ರು. ಹಲೋ
ಕೇಳಿಸೈತೆ ಮಾತಾಡಮ್ಮ. ನೋಡಿದೆ ಬ್ರೋ ನಾವು ಅದೇ ಯಾವನೇ ಆರಾನೆ ನೋಡಿದ್ರ ಬ್ರೋ? ಒಂದ್ ಮರಿ ನೋಡಿದ್ರ? ಆನೆ ಮರಿ ನೋಡಿದ್ರ? ಅದೇನಾದ್ರು ಉಲ್ಟಾ ಹೊಡೆದಿದ್ರೆ ಕ್ಯೂಟ್ನೆಸ್ ಎಲ್ಲ ಹಂಗೆ ಹೋಗ್ಬಿಡೋದು. ಏನಿಲ್ಲ ಹಂಗೆಲ್ಲ ಮಾಡಲ್ಲ ಅದು. ಅಲ್ಲೋ ಹಿಂಗ್ ಹೋಗ್ತಿದೀವಲ್ಲ ಕರೆಕ್ಟಾ? ಕರೆಕ್ಟ್ ಬ್ರೋ. ಬ್ರೋ ನಾವು ಹೋಗಿದ್ದೆ ದಾರಿ ಹೋಗಿ. ಆಕ್ಚುಲಿ ನಾವ್ ಹಿಂಗೆ ಹೋಗೋದು ಅಲ್ಲ. ಓನ್ಲಿ ಟಿ ಎನ್ ಅಂತ ಹೌದಾ? ಇಷ್ಟು ಕೆ ಗಾಡಿ ಹೋಯ್ತು. ಅವನ್ನೇನೋ ಇಟ್ಕೊಂಡ್ರೆ ಉಲ್ಟಾ ಹೊಡ್ಯಾನ ರಿವರ್ಸ್. ಇಲ್ಲ ಯೂಶಲಿ ನಾವ್ ಹಿಂಗೆ ಹೋಗೋದು. ಆನೆ ನೋಡ್ತೀವಿ ಬ್ರೋ. ಜಿಂಕೆ ಯಾವ್ದೋ ಕುರಿ ಮೇಯಿಸ್ತೋರ್ ತರ ಮೇಯಿಸ್ತೈತಲ್ಲ ಬ್ರೋ ಇದು. ಸಾಕೆ ಜಿಂಕೆ ನೋಡಿ ಪಾಪ. ಅದಕ್ಕೂ ನಿಮ್ಮನ್ನೆಲ್ಲ ನೋಡಿ ಬೇಜಾರಾಗಿದೆ. ಆನೆನೂ ಅಷ್ಟೇ ಲೇ ಹೋಗ್ರ ಎಷ್ಟೋ ನೋಡೋದು ಹೋಗ್ರ ಲೇ ಅಂತ. ಆನೆ ಒಂದು ಆಟೋಗ್ರಾಫ್ ಹಾಕ್ಬೇಕಿತ್ತು ಬ್ರೋ. ಕಾಲಿನ ಪ್ರಿಂಟ್ ಹಿಂಗೆ ಹಾಕ್ಬೇಕಿತ್ತು ಗಾಡಿ ಮೇಲೆ. ಸೆಲೆಬ್ರಿಟಿ ಫೀಲ್ಸ್ ಬ್ರೋ. ಬ್ರೋ ಎತ್ತು ಒಂದು ಸ್ಟೋರಿ ಹೇಳ್ತಾನೆ ಅವ್ನ ಫ್ರೆಂಡ್ಸ್ ಕೇಳಿ ಬ್ರೋ, ಕ್ರೇಜಿ ಐತೆ. ಹೇಳಿ ಅಲ್ಲಿ ನೋ ಫೀಡಿಂಗ್ ಅನಿಮಲ್ಸ್ ಬ್ರೋ. ಆ ಚಾಕ್ಲೇಟ್ ಕೊಟ್ಬಿಟ್ರ ಹೆಂಗ್ ಹಾಕೋಣ? ನಾ ಬಾಯಿಗೆ ಹೆಲ್ಮೆಟ್ ಹಾಕೊಂಡಿದೀವಿ. ಸರ್ಕಸ್ ಮಾಡ್ಬಿಟ್ಟಿದೀನಿ. ನಾನು ತಿನ್ನಕ್ಕೆ ಯಾವ್ದೋ ಒಂದು ಸಾಹಸ ಮಾಡಿದೆ. ಬ್ರೋ ಗ್ಲೌಸ್ ಎಲ್ಲ ಚಾಕ್ಲೇಟ್ ಆಗ್ಬಿಟ್ಟಿದ್ ಬ್ರೋ. ಬ್ರೋ ನಾನೇ ಲಾಸ್ಟ್ ಬ್ರೋ. ಹಿಂದೆ ಯಾರು ಇಲ್ಲ. ಆನೆ ಅಟ್ಕೊಂಡ್ಬಂದು ನಾನೇನ್ ಮಾಡ್ಲಿ ಬ್ರೋ? ಇಷ್ಟು ಗ್ರೀನ್ ಇದೆ ನೋಡಿ ಬ್ರೋ. ಅಲ್ಲ ಕ್ರೇಜ್ ಇದು. ಇದೇ ಒಂದ್ ತಿಂಗಳು ಬಂದಿದ್ರೆ ಎಂತ ಮಣ್ಣು ಕಾಣೋದ. ಯಾರೋ ವಿಡಿಯೋಗಳು ಹಾಕಿದ್ರು ಬ್ರೋ. ಹೆಂಗಿರ್ತದೆ ಹುಟ್ಟಿ ವಾಣಿಗಿರ ಇದ್ದಿದ್ದಂಗೆ ನೋಡಿ ಬ್ರೋ. ಇಂಟರ್ಕಾಮ್ ಎಫೆಕ್ಟ್ ಹೆಂಗೈತೆ ಇಂಟರ್ಕಾಮ್ ನಮ್ದು. ಪ್ರೀತಮ್ ಸಂಜೆ ಟೈಮಲ್ಲಿ ಇಲ್ಲೆಲ್ಲ ನಮಗೆ ರೋಡಲ್ಲೇ ಓಡಾಡ್ತೀವಿ. ಈ ಕಡೆ ಬಂದಿದೆ, ಆ ಕಡೆ ಇಲ್ಲ. ಇವ್ರ ಜೊತೆ ಹೋಗ್ತಿದ್ನ ಕಾರಲ್ಲಿ ಇಷ್ಟು ಚಿಕ್ಕ ರೋಡ್ ತಾನೆ. ಎರಡು ಆ ಕಡೆ ಅವನ್ ಬಾರಿ ಅವ್ನು ಬರ್ತಾವನೆ. ಅವನು ಇಳಿಸ್ತಾನೆ ಅಂತ ಇವನು ಇಳಿಸ್ತಾನೆ ಅಂತ ಅವನು ಕೆಳಗಡೆಗೆ. ಇವನೇ ಇಳಿಸ್ತಾನೆ. ಎಷ್ಟಾನೆ ನೋಡಿದ್ವು. ಒಂದ್ ಮರಿ ಆನೆ ನೋಡಿದೆ, ಒಂದ್ ದೊಡ್ಡ ಆನೆ ನೋಡಿದೆ, ಒಂದ್ ನಾಯಿ ಆನೆ ಚೆನ್ನಾಗಿತ್ತು. ಸಾಕಿಷ್ಟು ಇನ್ನೂ ಒಂದ್ ಸ್ವಲ್ಪ ಕಾಣಿಸ್ಕೊಂತವೆ. ಅದಾದ್ಮೇಲೆ ಇಲ್ಲ. ಸಾಕಷ್ಟು. ಆಮೇಲೆ ಜಾಸ್ತಿ ಕಾಣಿಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಹೋಗ ನಾರ್ಮಲ್ ಅನ್ಸ್ಬಿಡುತ್ತೆ. ನೋಡ್ಕೊಡಪ್ಪ ನೋಡ್ಕೊಂಡು. ತಮಿಳ್ನಾಡು ಚೆಕ್ ಪೋಸ್ಟ್. ಲೋಕಲ್ ವೆಹಿಕಲ್ಸ್, TN ವೆಹಿಕಲ್ಸ್ ಎಂಟ್ರಿ. ಏನೋ ಇದು ರೈಟ್ ಸೈಡ್ ನೋಡೋ ವ್ಯೂ ಅಲ್ಲ. ತಕ್ಷಣ ಆಫ್ ಮಾಡ್ಬಿಡಲ್ಲ. ಅವರು ಬರ್ಲಿ ತಗೋ. ನವೀನ್ ನೋಡಿದ್ರ ಬ್ರೋ? ನವೀನ್ ನೋಡಿದ್ರಾ? ಮಯೂರ್ ನಿಜ ಕಣ ಗೊತ್ತಿಲ್ಲ. ಯಾಕೋ ನಿಜ ಕಣು. ಮಯೂರ್ ಅನ್ನತ್ತೆ. ಅದಕ್ಕೆ ಮಯೂರ್ ಅಂತ ಹೇಳಿರೋದು. ಅದಕ್ಕೆ ಹೆಸರಿಟ್ಟಿರೋದು.
ಅಲ್ಲ ಮಯೂರ್ ಅಂದ್ರೆ ಇಟ್ಟಿದ್ದು, ಅದಕ್ಕೆ ಮಯೂರ್ ಅಂತ ಇಟ್ಟಿರೋದು. ಆಯ್ತು ಬಿಡು, ಆಯ್ತಾ ನಿಂಗೆ ಯಾರು ಹೇಳ್ತಾರೆ? ಅವ್ರು ಬಿಡಲ್ಲ ಅಂತಂದ್ರು. ನಾನು ಎಲ್ಲಿ ಊಟಿಗೆ ಯಾರು ಬಿಡಲ್ಲ ಅಂದ್ರ? ನೀವು ಈ ಕಡೆಯಿಂದ ಬಂದಿದ್ದೀರ. ಯಾರೋ ಗಂಡಿಪುರ ಅಂತ. ಅದು ತಮಿಳ್ನಾಡು ಲೋಕಲ್ ಡ್ರೈವರ್ಸ್ಗೆ ಮಾತ್ರ ಬಿಡೋದು ಅಂತ. ಹೋಗ್ಬೇಕು ಅಂತಂದ್ರೆ ಅವ್ರ ಜೊತೆನೇ ದುಡ್ಡು ಕೊಟ್ಬಿಟ್ಟಾನೆ ಹೋಗ್ಬೇಕು. ಇದೆಲ್ಲ ಹೊಸದು. ಇಲ್ಲೇ ಬೋರ್ಡ್ ಹಾಕಿದ್ರು ಅನ್ಸುತ್ತೆ, ಹೆವಿ ವೆಹಿಕಲ್ಸ್ ನಾಟ್ ಅಲೌಡ್.